60 ರೂಪಾಯಿ ಕೆಜಿ. ನಿನ್ನೆ ನಾನು ತೊಗೊಂಡು ಬಂದೇನೆ 60 ರೂಪಾಯಿ ಕೆಜಿ ರೀ. ಈಗ ಮತ್ತೆ ಇನ್ನು 2 ದಿನ ಬಿಟ್ಟರೆ 100 ರೂಪಾಯಿ ಕೆಜಿ ಹಾಕದಂತ. ಜನ ತಿನ್ನುವುದ ಏನು ಉಪವಾಸ ಸಾಯುದ್ರಿ? ಹೇಳ್ರಪ್ಪ, ಹೇಳ್ರು. 5 ರೂಪಾಯಿದಾಗ ಯಾರು ತಿನ್ನಂಗಿಲ್ಲ, 100 ರೂಪಾಯಿದಾಗ ತಿಂತಾರೆ. ಏನು ಮಾಡಿದ್ರೆ ಅವ್ರಿಗೆ ಸರ್ಕಾರಕ್ಕೆ ನಾವು ಏನು ಹೇಳೋಂಗೆ ಇಲ್ಲ. ಅವ್ರಿಗೆ ಏನು ಬೇಕಾದ ಮಾಡ್ಕೊಂಡು ಹೋಗ್ಲಿ. ಇನ್ನೊಮ್ಮೆ ಹೋಸ್ಟಿಗೆ ಬರ್ತಾರಲ್ಲ ಅವಾಗ ವ್ಯವಸ್ಥೆ ಮಾಡ್ತೀವಿ. ಮತ್ತೆಲ್ಲ ಏರ್ಕೊಂಡು ತಿಂದ್ರೆ ಮತ್ತೆ ಬಡವ್ರೆಲ್ಲ ತೆಲಿಗೆ ಹೋಗ್ಬೇಕ್ರಿ. ದುಡ್ಕೊಂಡು ತಿನ್ನೋರು ನಾವು ಕೈ ಮೇಲೆ ಹೆಚ್ಚಿಗೆ ಮಾಡತ್ತೇವೆ. ಒಂದು ಕಡೆ ಫ್ರೀ ಮಾಡ್ತಾರ್ರಿ, ಒಂದು ಕಡೆ ಹೆಚ್ಚಿಗೆ ಮಾಡಿ ಬಡವ್ರ ಮೇಲೆ ತಲೆ ಮೇಲೆ ಹಾಕಿ ಎಲ್ಲ ಇದನ್ನ ಮಾಡತ್ತಾರೆ. ಏನು ಮಾಡಿದ್ರೆ ಅಡ್ಡಾಡ್ ತೊಗೊಂಡು ಅದರಿಂದ ಎಷ್ಟು ಹಾನಿ ಆಗತ್ತವ್ರಿ. ಖಾಲಿ ಫ್ರೀ ಅಡ್ಡಾಡ್ ತೊಗೊಂಡು ಏನು ಮಾಡೋದೈತಿ? ಇದು ಏನೂ ಉಪಯೋಗ ಇಲ್ಲ. ಇದನ್ನ ಮೊದಲು ಬಂದ್ ಮಾಡ್ಬೇಕು ನೋಡ್ರಿ, ಅಷ್ಟೇ ಕೇಳ್ಕೊಳ್ಳೋದು. 2,000 ರೂಪಾಯಿ ತಂದ್ರು ವಾರಂತಾರ ದುಡಿದು 2-3 ಸಾವಿರ ರೂಪಾಯಿ ತಂದ್ರು ಸಂತೆ ಆಗೋದು. ಅವಾಗ ಕಟ್ಗೆ ಮಾರಿ 2 ಕಿಲೋ ಅಕ್ಕಿ ಹೋದ ಮಕ್ಕಳು ಜೀವನ ಮಾಡ್ಕೊತಿದ್ವಿ. ಈಗ ಏನಿಲ್ಲ, ಏನು ಮಾಡೋಣ? ಒಂದೊಂದು ದಿನ ಮಕ್ಕಳು ಕರ್ಕೊಂಡು ಉಪವಾಸ ಬಿದ್ದ 10 ಕಿಲೋ ಅಕ್ಕಿ ಕೊಡ್ತಾನೆ. ನಾವು 5 ಕಿಲೋ ಅಕ್ಕಿ ಕೊಡಾಕತ್ತಾನ. ರೇಷನ್ ಅಕ್ಕಿ 5 ಕಿಲೋ ಕೊಡಾಕತ್ತಾನ. ಕಿಲೋನಾಗ ಏನಕತಿ ನಮ್ಗೆ ಕೊಡೋದು? ನಮ್ಮ ಕಾಡಿನ ಸರಿಷ್ಟ ಅಕ್ಕಿ ಕೊಡ್ಬೇಕಿಲ್ಲ, ಏನಿಲ್ಲ. ಸುಮ್ಮನೆ ಏನಿಲ್ಲ, ಸಕ್ಕರೆ ಇಲ್ಲ, ಏನಿಲ್ಲ. ಹಿಂದಿಂದೆಲ್ಲ ಹೋಗ್ಬಿಡ್ತು. ಈಗಿಂದ ಏನೈತಿ? 4 ಕಿಲೋ ಅಕ್ಕಿ, 5 ಕಿಲೋ ಅಕ್ಕಿ ತಗೋರಿ, ಬೇಕಾದ್ರೆ ತಿನ್ರಿ, ಸಾಕಾರ ಬಿಡ್ರಿ ಅಂದ್ರೆ ಅದಕ್ಕಿಂತ ಮುಂದೆ ಖಾರ, ಉಪ್ಪು, ಒಳ್ಳೆಣ್ಣೆ, ಸಕ್ಕರೆ, ಚಾಪುಡಿ ಬೇಡ. ನಾನು ಬಡವ, ನೊಂದಿದ್ದೇನೆ. ಎಲ್ಲ ಏರಿಸಿಬಿಟ್ರು. 45 ರೂಪಾಯಿ, 40 ರೂಪಾಯಿ ಸಕ್ಕರೆ, ಕಿರ್ಜಿಗೆ ಒಳ್ಳೆಣ್ಣೆನೂ ತುಟ್ಟಿ ಎಲ್ಲ. ಏನು ಮಾಡೋದೈತಿ? ಏನು ತಿನ್ಬೇಕು? ಬಡಬಗ್ಗರು ಸಾಯ್ಬೇಕಾ? ಏನು ಮಾಡಿದ್ರೆ ಅವ್ರಿಗೆ ಸರ್ಕಾರಕ್ಕೆ ನಾವು ಏನು ಹೇಳೋಂಗೆ ಇಲ್ಲ. ಅವ್ರಿಗೆ ಏನು ಬೇಕಾದ ಮಾಡ್ಕೊಂಡು ಹೋಗ್ಲಿ. ಇನ್ನೊಮ್ಮೆ ಹೋಸ್ಟಿಗೆ ಬರ್ತಾರಲ್ಲ ಅವಾಗ ವ್ಯವಸ್ಥೆ ಮಾಡ್ತೀವಿ. ಇಲ್ಲ ರೀ, ಅನಾನುಕೂಲ ಜಾಸ್ತಿ ಐತಿ. ಫ್ರೀ ಅಲ್ಲ, ಫ್ರೀ ಮಾಡಿ ಇದು ಬಸ್ಸಿನ ಫ್ರೀ ಮಾಡಿ ತಿನ್ನೋ ಉಣ್ಣ ಅಕ್ಕಿದು ಬ್ಯಾಳಿ ರೇಟ್ ಜಾಸ್ತಿ ಮಾಡಿದ್ರೆ ಏನು ಬಂತ್ರಿ? ಆಮೇಲೆ ಕರೆಂಟ್ ಬಿಲ್ ಜಾಸ್ತಿ ಐತಿ. ರೇಷನ್ ರೇಟ್ ಕಡಿಮೆ ಮಾಡಿರಿ. ಇನ್ನೂ ಅದರಿಂದ ಜನರಿಗೆ ಯೂಸ್ ಐತಿ. ಇದು ಏನು ಉಪಯೋಗ ಐತ್ರಿ? ಫ್ರೀ ಬಸ್ ಯಾರಿಗೂ ಏನೂ ಉಪಯೋಗ ಇಲ್ಲ. ಇದರಿಂದ ಇನ್ನೂ ಸಾಯೋದು, ಆಕ್ಸಿಡೆಂಟ್ ಆಗೋದು ಇದೇ ಜಾಸ್ತಿ ಆಗೈತೆ ಹೊರತು ಏನೂ ಉಪಯೋಗ ಇಲ್ಲ. ಇದನ್ನ ಮೊದಲು ಬಂದ್ ಮಾಡ್ಬೇಕು. ಸಿದ್ದರಾಮಯ್ಯ, ನೀನು ಫ್ರೀ ಬಸ್ಸಿನ ಅವಶ್ಯಕತೆ ನಮಗೆಲ್ಲಪ್ಪ ತಂದೆ. ಬಸ್ ಫ್ರೀ ಮಾಡಿ ತೆಗೆದಾಕ ಸರ್ಕಾರ ಇದನ್ನ ಬಂದ್ ಮಾಡ್ಬೇಕು. ಇದರಿಂದ ಏನೂ ಉಪಯೋಗ ಇಲ್ಲ. ಇಡೀ ಕರ್ನಾಟಕ ತುಂಬಾ ಅಡ್ಡಾಡ್ಬೋದು ಅಂತ ಏನು ಮಾಡಿದ್ರೆ ಅಡ್ಡಾಡ್ ತೊಗೊಂಡು ಅದರಿಂದ ಎಷ್ಟು ಹಾನಿ ಆಗತ್ತವ್ರಿ. ಖಾಲಿ ಫ್ರೀ ಅಡ್ಡಾಡ್ ತೊಗೊಂಡು ಏನು ಮಾಡೋದೈತಿ? ಇದು ಏನೂ ಉಪಯೋಗ ಇಲ್ಲ. ಇದನ್ನ ಮೊದಲು ಬಂದ್ ಮಾಡ್ಬೇಕು ನೋಡ್ರಿ, ಅಷ್ಟೇ ಕೇಳ್ಕೊಳ್ಳೋದು. ಏನೂ ಅನುಕೂಲ ಇಲ್ರಿ, ಅನಾನುಕೂಲ ಜಾಸ್ತಿ ಆಗೈತಿ. ಅನುಕೂಲ ಅಂತೂ ಏನೂ ಇಲ್ಲ, ಅನಾನುಕೂಲ ಜಾಸ್ತಿ ಐತಿ ಇದರಿಂದ. ಹಂಗೆ ನೋಡಿದ್ರೆ ಪುರುಷರಿಗೂ 50% ಕೊಡ್ತೇವೆ ಅಂತಂದಿದ್ದೀರಿ. ಈಗ ಪುರುಷರಿಗೆ ಕೊಡ್ಲಿ, ಮಹಿಳೆಯರಿಗೆ ಕೊಡ್ಲಿ, ಇದನ್ನ ಫ್ರೀ ಮಾಡಿ ನೀವು ತಿನ್ನೋಣ ಅಕ್ಕಿ ಬ್ಯಾಳಿ ರೇಟ್ ಜಾಸ್ತಿ ಮಾಡಿದ್ರೆ ಏನು ಬಂತ್ರಿ? ಈಗ ನೋಡ್ರಿ ಕರೆಂಟ್ ಬಿಲ್ 500 ರೂಪಾಯಿ ಬರೋದು 3,500 ಬಂದೈತೆ ನಮ್ದು. ಏನು ಫ್ರೀ ಕೊಟ್ಟಂಗತ್ರಿ ಜನರಿಗೆ? ಇದರಿಂದ ಏನು ಉಪಯೋಗ ಇಲ್ಲ. ಇಲ್ಲಿ ಫ್ರೀ ಮಾಡಿ ಅಲ್ಲಿ ಅದು ತೊಗೊಳಕತ್ತಾರ ಅಷ್ಟೇ ರೀ. ಅವ್ರು ಕರೆಂಟ್ ಒಳಗೆ ಜಾಸ್ತಿ ಮಾಡ್ಯಾರ ಕರೆಂಟ್ ಬಿಲ್. ಅದರಿಂದ ಜನರಿಗೆ ಲಾಸ್ ಅಲ್ರಿ. 60 ರೂಪಾಯಿ ಕೆಜಿ. ನಿನ್ನೆ ನಾನು ತೊಗೊಂಡು ಬಂದೇನೆ 60 ರೂಪಾಯಿ ಕೆಜಿ ರೀ. ಈಗ ಮತ್ತೆ ಇನ್ನು 2 ದಿನ ಬಿಟ್ಟರೆ 100 ರೂಪಾಯಿ ಕೆಜಿ ಹಾಕದಂತ. ಜನ ತಿನ್ನುವುದ ಏನು ಉಪವಾಸ ಸಾಯುದ್ರಿ? ಇದರಿಂದ ಜನರಿಗೆ ಭಾಳ ಹಾನಿ ಆಗತೈತ್ರಿ. ಫ್ರೀಯಿಂದ ಏನೂ ಉಪಯೋಗ ಇಲ್ಲ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಎಲ್ಲ ಏರೈತ್ರಿ, ಎಲ್ಲ ಏರೈತ್ರಿ ರೇಟ್. 100 ರೂಪಾಯಿ ಇದ್ದಿದ್ದು 180, 160 ಇದ್ರ ರೀ. ಹೆಂಗೆ ತಿನ್ನೋದು? ಜನ ಏನು ತಿನ್ನೋದ್ರಿ? ಸರ್ಕಾರ ಭಾಳ ಹಾಳು ಮಾಡಕತ್ತೈತ್ರಿ. ಈ ಸರ್ಕಾರ ಯಾರನ್ನ ಉದ್ಧಾರ ಮಾಡಕತ್ತಿಲ್ರಿ. ಇದು ಎಷ್ಟು ಮಂದಿ ಮೊನ್ನೆ 2 ದಿನದ ಹಿಂದೆ ಒಂದು ಹೆಣ್ಮಗಳು ಬಸ್ಸಿಂದ ಕೈ ಕಟ್ ಮಾಡ್ಕೊಂಡ್ಲು. ಜೀವನಾನ ಹಾಳಲ್ರಿ ಅದರಿಂದ. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಏನು ಉಪಯೋಗ ಇಲ್ಲ. ಇದನ್ನ ಮೊದಲು ಬಂದ್ ಮಾಡ್ಬೇಕು ನೋಡ್ರಿ. ಫ್ರೀ ಮಾಡ್ಯಾರಲ್ರಿ. ಬಸ್ ಕಡಿಮೆ ಆಗೈತಿ, ಜಾಸ್ತಿ ಆಗಿಲ್ಲ. ಬಸ್ ನೋಡ್ರಿ ಇಲ್ಲಿ ಎಷ್ಟು ಜನರ ಇದನ್ನಾಗೈತೆ ನೋಡ್ರಿ. ಈಗ 4 ಬಸ್ ಬರೋದು 1 ಬಸ್ ಬರಾಕತೈತಿ. ಹಂಗೈತಿ ಇಲ್ಲಿ ಏನು ಮಾಡಿಲ್ಲ ರೀ. ಸರ್ಕಾರ ಭಾಳ ಹಾಳಾಗೈತ್ರಿ ಇದರಿಂದ. ತೂರದೈತಿ. ಯಾವುದು ಮಳಿನೇ ಇಲ್ಲ ಅಂದ ಬೆಳಗ್ಗೆ ಸರ್ಕಾರ ಏನು ಮಾಡೋದೈತಿ? ನಾವ್ರು ಏನು ಮಾಡೋರು? ಅದು ಬೆಳೆ ಬಂದರೆ ಎಲ್ಲ ರೇಟ್ ಡೌನ್ ಆಗ್ತವೆ. ಬೆಳೆನೇ ಇಲ್ಲಾಂದ್ರೆ ಬೇಕಾದಂಗೆ ಮಾಡ್ಕೊಂಡಾರಲ್ರಿ. ಮತ್ತೇನು ಮಾಡ್ಬೇಕು? ಅವರು ನೀರಾವರಿ ಇದ್ದವ್ರು ಇದೇ ಐತಿ, ಎಲ್ಲಾರ್ದವ್ರು ಸ್ವಲ್ಪ ತ್ರಾಸ ಐತಿ ಅಷ್ಟೇ. ಭ್ರಮೆ ಮಾಡ್ಬೋದ್ರಿ. ಈಗ ಒಮ್ಮಕ್ಕಳೇ ಆಗೋದಿಲ್ಲ, ಹೋಗ್ಬೇಕು ಅಂತ ತಿಂಗಳು ಒಪ್ಪತ್ತು ಹೋಗ್ಬೇಕಲ್ರಿ.
ಒಂದು 15 ದಿವ್ಸನಾಗ ಆಗಂದ್ರೆ ಹೆಂಗೆ ಆಗ್ತೈತಿ? ಈಗ ಪ್ರತಿಯೊಂದು ಏರ್ಕೊಂತ ಹೊಂಟಿದ್ರಿ ದರ ಹಂಗೆ ನೋಡಾಕುಂತಾರೆ. ಟೊಮೆಟೊ ಈ ರೀತಿ ಏನು ಇದೆ 2 ಐಟಮ್ ಟಮಾಟ ಬಿಟ್ಟರೆ ಬೇರೆ ಏನು ಬೆಲೆ ಏರಿಕೆ ಆಗೈತ್ರಿ. ವ್ಯಾಪಾರ ಹೆಂಗೈತ್ರಿ ನಿಮ್ಗೆ? ಇಲ್ಲ, ಇದು ಕಮ್ಮಿನೇ ಇರ್ತೈತೆ ರೀ. ಹೆಚ್ಚಿಗೆ ರೇಟ್ ಹೆಚ್ಚಿಗೆ ಆದರೆ ಈಗ ಕಿಲೋ ತೊಗೊಳೋರು ಪಾವು ಕಿಲೋ ತೊಗೋತಾರೆ. ತರಕಾರಿ ಬೆಲೆ ರೇಟ್ ಹೆಚ್ಚಿಗೆ ಇದೆಲ್ಲ ಕಾರಣಗಳೇನು ರೀ? ಎದಕ್ಕೆ ಆಗ್ಬೇಕಂತೀರಿ? ಈ ಒಮ್ಮಗ್ಲು ಹೇಳೋಕ್ಕಾಗೋದಿಲ್ಲ ರೀ. ನಾನು ಸರ್ಕಾರ ತೊಗೊಂಡು 1 ತಿಂಗಳಾಗಿಲ್ಲ. ಅವರು ಇನ್ನು ಅವ್ರಿಗೆ ಟೈಮ್ ಬೇಡ, ಯಾವುದು ಎಲ್ಲ ಅಡ್ಜಸ್ಟ್ ಮಾಡೋಕ್ಕೆ ಟೈಮ್ ಬೇಡ. ಈಗ ನಮ್ಮ ಮನೆ ನಾವು ನಡೆಸ್ಬೇಕಾದ್ರೆ ವಾರ ತುಂಬ ದುಡ್ಡು ನಡೆಸ್ತೀವಿ, ಇಡೀ ಜಗತ್ತು ನಡೆಸ್ಬೇಕಾದ್ರೆ ಮತ್ತು ಅವ್ರಿಗೂ ಟೈಮ್ ಕೊಡ್ಬೇಕಲ್ಲ. ತೊಗೊಳ್ಳೇಬೇಕಲ್ರಿ. ಕಿಲೋ ತಿನ್ನೋ ಪಾವು ಕಿಲೋ ತಿಂತಾನೆ ಅಷ್ಟೇ. ಜೀವನ ನಡಿಬೇಕಲ್ರಿ. ಇಷ್ಟು ಕಮ್ಮಿ ಒಮ್ಮೆ ಜಾಸ್ತಿ ಹೋಯ್ತಿದ್ರಿ, ಇದು ಕಮ್ಮಿ ಅಲ್ರಿ. 5 ರೂಪಾಯಿ ಇದ್ದ ಈಗ ಅದು ತಿನ್ನಲಿಲ್ಲ, ಈಗ 100 ರೂಪಾಯಿ ಆದ್ರೆ ತಿನ್ನಾಕತ್ತಾರಲ್ಲ, ಅದು ಏನು ಮಾಡತ್ತೆ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇದು ವರ್ಷಕ್ಕೆ ಒಂದ್ಸಲ ಇರೋದು ರೀ. ನಾ ಇಲ್ಲಿ ಸುಮಾರು 15 ವರ್ಷ ಹೆಚ್ಚಾಗೈತಿ. ಈ ವರ್ಷಕ್ಕೆ ಒಂದ್ಸಲ ಇರೋದೇ ಇದು. 5 ರೂಪಾಯಿದಾಗ ಯಾರು ತಿನ್ನಂಗಿಲ್ಲ, 100 ರೂಪಾಯಿದಾಗ ತಿಂತಾರೆ. ನಾವು ಇಲ್ಲೇ ವ್ಯಾಪಾರ ಮಾಡೋರು ಅದ್ರ ಮೇಲೆ ನಮ್ಗೆ ಹೊಟ್ಟೆ ಜೀವನ ಎಲ್ಲ ನಡೆಯಲ್ರಿ. ಅಷ್ಟು ಗಗನಕ್ಕೆಲ್ಲ ಏರ್ಸಿದ್ರಿ ಅವ್ರು, ರೇಟ್ ದರಕ್ಕೆ ಏರ್ಸಿದ್ರಿ. ಅದಕ್ಕೆ ಅದನ್ನು ಕಮ್ಮಿ ಮಾಡ್ಬೇಕಂತ ಹೇಳ್ರಿ ಅಣ್ಣ. ರೇಟ್ ಹೆಚ್ಚಿಗೆ ಮಾಡತ್ತೇವೆ. ಒಂದು ಕಡೆ ಫ್ರೀ ಮಾಡ್ತಾರ್ರಿ, ಒಂದು ಕಡೆ ಹೆಚ್ಚಿಗೆ ಮಾಡಿ ಬಡವ್ರ ಮೇಲೆ ತಲೆ ಮೇಲೆ ಹಾಕಿ ಎಲ್ಲ ಇದನ್ನು ಮಾಡತ್ತಾರ್ರಿ ಅವ್ರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಹಿಂಗಾಗಿ ಕಡಿಮೆ ಮಾಡ್ರಿ ಅಂತ ಹೇಳಿ ಕೇಳ್ಕೊತೇವ್ರಿ ಅವ್ರ ಕಡೆ. ಅಲ್ರಿ ನಮ್ಗೆ ಎಲ್ಲ ನಮ್ಮ ಕಡೆ ಅಂತ ಎಲ್ಲ ತಗೊತಾರ್ರಿ ಅವ್ರು. ಮತ್ತು ಅದು ಎಲ್ಲ ಹೊಡೆದು ಬೀಳತೈತಿ. ಮಾರೋದು ಎಲ್ಲ ಅವ್ರಿಗೆ ಕೊಡೋದು ರೀ ನಾವು. ಈಗ ಮಾಲಕ್ರು ಎಷ್ಟು ಕೊಡ್ತಾರೆ ಅಷ್ಟ್ರ ಮೇಲೆ ನಾವು ವ್ಯಾಪಾರ ಮಾಡ್ಕೊಂಡು ಹೋಗೋದಣ್ಣ. ಅದಕ್ಕೆ ಹಿಂಗಾಗಿ ಬಡವ್ರಿಗೆ ಹೊಟ್ಟೆ ತುಂಬ ಆತಿಲ್ಲಣ್ಣ. ನಾವು ವ್ಯಾಪಾರ ಮಾಡೋರಿ ರೋಡ್ ಮೇಲೆ. ಅದಕ್ಕೆ ಹಿಂಗಾಗಿ ನಮ್ಗೇನು ಇದು ಆಗೋಲ್ಲಣ್ಣ. ಏನು ಮಾಡಕ್ಕೆ ಬರ್ದಲ್ರಿ ನಮ್ಗಂತೂ. ನಾವು ಇಲ್ಲೇರಲ್ರಿ ಹಳ್ಳಿಯರು, ಮತ್ತೆ ಎಲ್ಲ ಏರ್ಕೊಂಡು ತಿಂದ್ರೆ ಮತ್ತೆ ಬಡವ್ರು ಎಲ್ಲಿ ತೆಲಿಗೆ ಹೋಗ್ಬೇಕ್ರಿ. ದುಡ್ಕೊಂಡು ತಿನ್ನೋರು ನಾವು ಕೈ ಮೇಲೆ. ಎಲ್ಲ ಹೊಲ ಇಲ್ಲ ಏನಿಲ್ಲ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಒಂದು ಗುಡಿಸಲ ಹಾಕೊಂಡು ಜೀವನ ಮಾಡ್ಕೊಂಡು ಹೊಂಟೇವಿ. ಮನೆ ಇಲ್ಲ, ಹೊಲ ಇಲ್ಲ. ಈಗ ಎಲ್ಲ ಏರೈತ್ರಿ ಅಂದ್ರೆ ಮತ್ತೆ ಬಡವ್ರು ಅವ್ರಿಗೆ ತಿಳಿಬೇಕ್ರಿ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಎಲ್ಲ 1 ಪಾಕಿಲೋ ದೊಣ್ಣಗಾಯಿ ಕೇಳಕ್ಕೆ ಹೋದ್ರೆ 35-40 ರೂಪಾಯಿ ಹೇಳ್ತಾರೆ. ಒಂದು ಮೆಣಸಿನ್ಕಾಯಿ ಕೇಳಕ್ಕೆ ಹೋದ್ರೆ 30 ರೂಪಾಯಿ ಪಾಕಿಲೋವು, 25 ರೂಪಾಯಿ ಪಾಕಿಲೋ ಅಂತಾರೆ. ನಮ್ಮಂಥ ಬಡ ಜನ ಕೂಲಿ ಕೆಲಸ ಮಾಡಿದ್ರೆ 200 ರೂಪಾಯಿ ಬರ್ತೈತಿ. ನಾವು ಏನಂತ ಹೊಟ್ಟೆ ತುಂಬ್ಕೋಬೇಕ್ರಿ? ಈ ಬಸ್ ಒಂದು ಫ್ರೀ ಮಾಡಿರಿ, ಏನು ಹೆಣ್ಮಕ್ಳು ಹೋಗೋದು ಬರ್ದು ಅದ ನಡೆದು ಬಿಟ್ಟೈತಿ ಅಲ್ರಿ. ಕಾಳು ಕಡಿ ಹೊಟ್ಟೆ ತಿನ್ನೋದು ಒಟ್ಟು ಕಡಿಮೆ ಮಾಡಿದ್ರೆ ಯಾವುದಾದ್ರೂ ಆಕತಿ. ಕಡಿಮೆ ಮಾಡ್ಬೇಕ್ರಿಪ್ಪ. ಎಲ್ಲನೂ ಏರ್ಸ್ಕೊಂಡು ಕುಂತ್ರೆ ಹೆಂಗೆ ತಿನ್ನೋನು, ಹೆಂಗೆ ಜೀವನ ಮಾಡೋನ್ರಿ ನಾವು? ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.